ಜೈ ಭಾರತ್ ವಂದೇ ಮಾತರಂ. ಇತ್ತೀಚೆಗೆ ಇರಾನ್ನಲ್ಲಿ ಒಂದು ನಾಗರಿಕ ಹಿಂಸೆ ನಡೆಯಿತು. ಅಲ್ಲಿನ ನಾಗರಿಕರ ಮೇಲೆ ಇರಾನ್ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿತ್ತು. ಇದಕ್ಕೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಅಲ್ಲಿನ ಜನರು ಇರಾನ್ ಸರ್ಕಾರದ ವಿರುದ್ಧನೇ ತಿರುಗಿ ಬಿದ್ದಿದ್ರು. ಇನ್ನು ಇದಕ್ಕೆ ಇರಾನ್ ಕೂಡ ಹೇಳಿತು, ಇದರ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅಂತ. ಇರಾನಿನ ಈ ನಿರ್ಧಾರದ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ವೋಟಿಂಗ್ ಅನ್ನು ನಡೆಸಲಾಯಿತು. ಈ ವೋಟಿಂಗ್ನಲ್ಲಿ ಭಾರತ ಯಾರ ಪರ ನಿರ್ಧಾರ ತೆಗೆದುಕೊಂಡಿತ್ತು, ಯಾವೆಲ್ಲ ರಾಷ್ಟ್ರಗಳು ಯಾರ ಪರವಾಗಿದ್ರು, ಯಾರ ವಿರುದ್ಧವಾಗಿದ್ರು, ಭಾರತದಲ್ಲಿರುವ ಇರಾನ್ ರಾಯಭಾರಿ ಅಧಿಕಾರಿಗಳು ಏನಂದ್ರು, ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಈ ವಿಶ್ವಸಂಸ್ಥೆಯಲ್ಲಿ ವೋಟಿಂಗ್ ನಡೆಯುತ್ತಿರುವ ಸಂದರ್ಭದಲ್ಲಿ ಭಾರತ ಮಾತ್ರ ಇರಾನ್ ಪರ ಮತ ಚಲಾಯಿಸಿತು. ಇದು ಇರಾನಿನ ಆಂತರಿಕ ವಿಚಾರ. ಈ ವಿಚಾರದಲ್ಲಿ ಮೂರನೇ ರಾಷ್ಟ್ರ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ. ಭಾರತ ಹಾಗೂ ಇರಾನ್ ಜೊತೆಗಿನ ಸಂಬಂಧವನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಇರಾನ್ ಪರ ಮತ ಚಲಾಯಿಸಿದೆ. ಇನ್ನು ಉಳಿದಂತೆ ಪಾಕ್, ಚೀನಾ ಕೆಲವೊಂದು ರಾಷ್ಟ್ರಗಳು ಇರಾನ್ ಪರ ಮತ ಚಲಾಯಿಸಿದರೆ, ಯುರೋಪಿಯನ್ ರಾಷ್ಟ್ರಗಳು, ಅಮೆರಿಕ, ಇಸ್ರೇಲ್ ಕೆಲವೊಂದು ರಾಷ್ಟ್ರಗಳು ಇರಾನ್ ವಿರುದ್ಧ ಮತ ಚಲಾಯಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈ ಪ್ರಸ್ತಾಪವನ್ನು ಅಂಗೀಕರಿಸಲಾಯಿತು. ಇನ್ನು ಇದರಲ್ಲಿ ಕೆಲವೊಂದು ಗಲ್ಫ್ ರಾಷ್ಟ್ರಗಳು ನ್ಯೂಟ್ರಲ್ ಆಗಿದ್ದು, ಇಲ್ಲಿ ಭಾರತ ಇರಾನ್ ಪರ ಮತ ಚಲಾಯಿಸಲು ಕಾರಣವೂ ಇದೆ. ಒಂದನೇದಾಗಿ ಈ ಘಟನೆ ನಡೆದದ್ದು ಇರಾನ್ ದೇಶದ ಒಳಗೆ. ಇಲ್ಲಿ ಮೂರನೇ ರಾಷ್ಟ್ರದ ಹಸ್ತಕ್ಷೇಪ ಸರಿಯಿಲ್ಲ ಅಂತ ಭಾರತ ಹೇಳಿತು. ಎರಡನೇದು ಭಾರತ ಹಾಗೂ ಇರಾನ್ ಜೊತೆಗಿನ ಸಂಬಂಧ. ಭಾರತ ಇರಾನಿನ ಚಹಾಬಾರ್ ಬಂದರ್ನಲ್ಲಿ ಒಂದು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಆ ಬಂದರನ್ನು ಭಾರತ ಉಪಯೋಗಿಸುತ್ತಿದೆ. ಅಕಸ್ಮಾತ್ ಇರಾನ್ ವಿರುದ್ಧ ಮತ ಚಲಾಯಿಸಿದರೆ ಭಾರತ ಹಾಗೂ ಇರಾನ್ ನಡುವಿನ ಸಂಬಂಧದಲ್ಲಿ ಏನಾದರೂ ಪ್ರಾಬ್ಲಮ್ ಬರಬಹುದು. ಮತ್ತೊಂದು ವಿಚಾರ ಏನೆಂದರೆ, ಇರಾನಿನ ಸಪೋರ್ಟ್ ಭಾರತಕ್ಕೆ ಅಗತ್ಯವಾಗಿ ಬೇಕು. ಈ ಅಫ್ಘಾನಿಸ್ತಾನದ ವಿಚಾರದಲ್ಲಿರ್ಬೋದು, ಅರ್ಮೇನಿಯಾ ವಿಚಾರದಲ್ಲಿರ್ಬೋದು. ಈ ಅರ್ಮೇನಿಯಾಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾದರೆ ಚಾಬಹಾರ್ ಮೂಲಕ ಇರಾನ್ ಮುಖಾಂತರ ಅರ್ಮೇನಿಯಾಕ್ಕೆ ತಲುಪುತ್ತದೆ. ಇನ್ನು ಅಫ್ಘಾನಿಸ್ತಾನಕ್ಕೂ ಕೆಲವೊಂದು ಸರಕುಗಳನ್ನು ಕಳುಹಿಸಬೇಕಾದರೆ ಚಹಾಬಾರ್ ಮೂಲಕ ಅಫ್ಘಾನಿಸ್ತಾನಕ್ಕೆ ಕಳುಹಿಸಲಾಗುತ್ತದೆ. ಮತ್ತೊಂದು, ಇರಾನ್ ಹಾಗೂ ಭಾರತ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು. ಭಾರತ ತನ್ನ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಇರಾನ್ ಪರ ಮತ ಚಲಾಯಿಸಿದೆ. ಇನ್ನು ಈ ವಿಚಾರದ ಬಗ್ಗೆ ಭಾರತದಲ್ಲಿರುವ ಇರಾನ್ ರಾಯಭಾರಿ ಅಧಿಕಾರಿಗಳು ಭಾರತಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ಇರಾನ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಅಂತ ಹೇಳಿದ್ರು. ಇನ್ನು ಹೇಳಿಕೆಯನ್ನು ಮುಂದುವರಿಸುತ್ತಾ, ಕೆಲವೊಂದು ರಾಷ್ಟ್ರಗಳು ಇರಾನ್ ವಿರುದ್ಧ ಕುತಂತ್ರ ನಡೆಸುತ್ತಿದ್ದಾರೆ, ತಮಗೆ ಬೇಕಾದ ಹಾಗೆ ನಿರ್ಣಯಗಳನ್ನು ಅಂಗೀಕರಿಸುತ್ತಾರೆ ಅಂತ ಹೇಳಿದರು. ಕೆಲವೊಂದು ವಿಚಾರದಲ್ಲಿ ತಟಸ್ಥವಾಗಿ ನಿಲ್ಲುತ್ತಿರುವ ಭಾರತ ಈಗ ಓಪನ್ ಆಗಿ ಇರಾನ್ಗೆ ಸಪೋರ್ಟ್ ಮಾಡಿದೆ.